ಇದ್ದಿದ್ದು ಇವತ್ತು ನಮ್ಮ ಪುಷ್ಪ ಬೇರೆ ಬಂದಿಲ್ಲ, ಹಂಗಾಗಿ ನಂದರಲ್ಲೇ ಸಾಂಗ್ ಹಾಕ್ಕೊಂಡು ಬಂದೆ ಅಲ್ಲಿಂದ. ಬ್ಲೂಟೂತ್ ಒಂದು NH4 ರೋಡ್ ಕಾಣ್ತಿದೆಯಲ್ಲ, ಇದು ಬಂದುಬಿಟ್ಟು ಬಳ್ಳಾರಿ ಟು ಹಿರೂರು ಒಂದೇ ರೋಡೇ ನೋಡಿ ಫ್ರೆಂಡ್ಸ್. ಇದೇ ಏರ್ ಟ್ಯಾಂಕು, ಅಲ್ಲಿ ಕಾಣಿಸ್ತಿದೆಯಲ್ಲ ಹಾರನ್ನು, ಈ ಕಡೆಯಿಂದ ತೋರಿಸ್ತೀನಿ. ಇಲ್ಲಿದೆ ನೋಡಿ ಹಾರನ್ನು. ಸದ್ಯಕ್ಕೆ 3 ಕೊಳವೆದು ಹಾಕ್ಸಿದ್ದೀನಿ, ಎಲ್ಲರೂ 6 ಕೊಳವೆದು ಹಾಕ್ಸು ಅಂತ ಹೇಳಿದ್ರು. ನಾಲ್ಕನೇ ತೇರ ಜಾತ್ರೆ ಆಗುತ್ತಲ್ಲ, ಆವಾಗ ತೇರು ಇಲ್ಲಿವರೆಗೂ ಬರುತ್ತೆ, ಇಲ್ಲಿ ಬಂದು ಇಲ್ಲಿ ನಿಂತ್ಕೊಳ್ಳುತ್ತೆ. ಮಳೆ ಮಾತ್ರ ಸಖತ್ತಾಗಿದೆ. ರಾತ್ರಿ ನಮ್ಮೂರಲ್ಲೂ ಮಳೆ ಬಂತು, ಬಟ್ ಇಷ್ಟೊಂದು ಮಳೆ ಬಂದಿಲ್ಲ. ಕಣ್ಣು ಕೈ ತಗೊಂಡು ಗಾಡಿ ಪೂಜೆ ಮಾಡಿಸ್ಕೊಂಡು ಬರೋಣ. ಒಳಗಡೆ ಹೋಗೋಣ, ಇವತ್ತೆಲ್ಲ ತೋರಿಸ್ತೀನಿ ಒಳಗಡೆ. ಇಲ್ಲ ಗಾಡಿ ಸೈಡಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ BSM ಮಿನಿ ಟ್ರಕ್ ವ್ಲಾಗ್ಸ್ಗೆ. ಇವತ್ತಿನ ಬಾಡಿಗೆ ಬಂದುಬಿಟ್ಟು ಏನಪ್ಪ ಅಂತಂದರೆ, ಖಾನಾವಸಳ್ಳಿ ಹತ್ರ ಗಣಗಟ್ಟೆ ಮಾಯಮ್ಮ ದೇವಸ್ಥಾನಕ್ಕೆ ಪ್ಯಾಸೆಂಜರ್ನ ಕರ್ಕೊಂಡು ಹೋಗ್ಬೇಕು. ಇಲ್ಲೇ ನಮ್ಮೂರಿಂದನೇ ಹೊಸಳ್ಳಿ ಅಂದ್ಬಿಟ್ಟು. ಬನ್ನಿ ಫ್ರೆಂಡ್ಸ್ ಹೋಗೋಣ. ಇನ್ನೇನು ಗಾಡಿಗೆ ಪೂಜೆ ಮಾಡಿದ್ದೀನಿ, ಇಲ್ಲಿಂದ ಸ್ವಲ್ಪ ದೂರನೇ ಇರೋದು. ಬನ್ನಿ ಫ್ರೆಂಡ್ಸ್ ಹೋಗೋಣ. ಸ್ವಲ್ಪ ಅಲ್ಲಿ ಮುಂದೆ ವಿಡಿಯೋ ಮಾಡೋಕ್ಕಾಗಲ್ಲ, ನಾನು ಇವಾಗ ತಾನೇ ಪೂಜೆ ಮಾಡಿದ್ದೀನಿ. ಗಾಡಿ ಒಳಗೆ ಒಂದು ಸಾಂಗ್ ಹಾಕ್ತೀನಿ, ಅಲ್ಲಿ ಹೋಗ್ಬಿಟ್ಟು ಮತ್ತೆ ಅವರು ಪೂಜೆ ಮಾಡ್ತಾರೆ, ಅಲ್ಲಿ ಮಾಡ್ತೀನಿ. ಬನ್ನಿ ಹೋಗೋಣ. ಓಕೆ ಫ್ರೆಂಡ್ಸ್, ಇಲ್ಲಿ ಗಾಡಿಗೆ ಪೂಜೆ ಮಾಡ್ತಿದ್ದಾರೆ. ಇಲ್ಲಿ ಅಲ್ಲಿಂದ ಮನೆಯಿಂದ ಬರೋವರೆಗೂ ಇಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಒಂದೇ ಮೊಬೈಲೇ ಇದ್ದಿದ್ದು. ಇವತ್ತು ನಮ್ಮ ಪುಷ್ಪ ಬೇರೆ ಬಂದಿಲ್ಲ, ಹಂಗಾಗಿ ನಂದರಲ್ಲೇ ಸಾಂಗ್ ಹಾಕ್ಕೊಂಡು ಬಂದೆ ಅಲ್ಲಿಂದ. ಬ್ಲೂಟೂತ್ ಬೇರೆ ಕನೆಕ್ಟ್ ಮಾಡಿದ್ನಲ್ಲ, ಮತ್ತು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಓಕೆ, ಪೂಜೆ ಮುಗಿಸ್ಕೊಂಡು ಇವ್ರನ್ನ ಹತ್ಸ್ಕೊಂಡು ಬನ್ನಿ. ಇನ್ನೇನು ಪೂಜೆ ಎಲ್ಲ ಮಾಡಿದ್ದಾರೆ, ಏನು ಹತ್ಕೊಂತಿದ್ದಾರೆ, ಆವಾಗಲೇ ಒಬ್ಬೊಬ್ಬರೇ ಹತ್ಕೊಂತಿದ್ದಾರೆ. ಇಲ್ಲಿಂದ ಹತ್ಸ್ಕೊಂಡು ಮುಂದೆ ತಳ್ಕತ್ರ ಹೋಗಿ ಡೀಸೆಲ್ ಹಾಕ್ಸ್ಬೇಕು. ಇವ್ರೊಂದು ಸ್ವಲ್ಪ ಹತ್ಕೊಂಡ್ರೆ ಡೀಸೆಲ್ ಹಾಕ್ಸ್ಕೊಂಡು ಹೋಗಬೇಕು. ಬನ್ನಿ, ಇನ್ನೇನು ಹತ್ಕೊಂತಾರೆ. ಎಲ್ಲರೂ ಹತ್ತಾಯಿತು, ಇವರೊಂದಿಬ್ಬರು ಹತ್ಕೊಂಡ್ರೆ ಇನ್ನೇನು ಡೋರ್ ಹಾಕ್ಕೊಂಡು ಹೋಗ್ತಾ ಇರೋದೆ. ಇನ್ನೇನು ಬನ್ನಿ ಫ್ರೆಂಡ್ಸ್ ಹೋಗೋಣ. ಅವರು ಹತ್ತಾಯಿತು, ನಮ್ಮ ಮಾವ ಇದ್ದಾರೆ ಹಿಂದೆ ಡೋರ್ ಹಾಕ್ತಾರೆ. ಇಲ್ಲಿಂದ ಹೋಗ್ಬಿಟ್ಟು ಡೀಸೆಲ್ ಹಾಕ್ಸ್ಕೊಂಡು 4ನೇ ಟೈಮಲ್ಲಿಂದ ಹೋಗೋದಿವತ್ತು. ಬನ್ನಿ ಹೋಗೋಣ. ಆಗಲೇ ಇಲ್ಲಿಂದ ಬಂದಲ್ಲ, ಇಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಈ ರೂಟ್ ನೋಡಲಿಲ್ಲ ನೀವು. ಹಿಂಗೆ ರೈಟಿಗೆ ಹೋದರೆ 4ನೇಟಿಗೆ ಹೋಗ್ಬೋದು, ಇಲ್ಲಿಂದ ಹತ್ರ ಆಗುತ್ತೆ. ಬಟ್ ಡೀಸೆಲ್ ಕಮ್ಮಿ ಇರೋದ್ರಿಂದ ನಾವು ತಳ್ಕೆಗೆ ಹೋಗಬೇಕು. ತಳ್ಕಲ್ಲಿ ಡೀಸೆಲ್ ಹಾಕ್ಸ್ಕೊಬೇಕಲ್ಲ, ಹಂಗಾಗಿ ತಳ್ಕೆಗೆ ಹೋಗಬೇಕು. ಹಿಂಗೆ ಹೋಗಿದ್ರೆ ಸ್ವಲ್ಪ ಭಾಳ ಹತ್ರ ಆಗೋದು, ಏನು ಮಾಡೋಣ, ಡೀಸೆಲ್ ಬೇರೆ ಇಲ್ಲಲ್ಲ, ಹಂಗಾಗಿ ಇಲ್ಲಿಂದ ಏನು ಭಾಳ ದೂರ ಇಲ್ಲ. ಬನ್ನಿ ಹೋಗೋಣ. ಇದೇ ಹೊಸಳ್ಳಿ, ಅಲ್ಲಿ ಮೇಲ್ಗಡೆ ಅವ್ರನ್ನ ಹಚ್ಕೊಂಡವಲ್ಲ ಅದು ಹೊಸಳ್ಳಿನೇ, ಬಟ್ ಅದನ್ನು ಶಾಂತಿನಗರ ಅಂತಾರೆ. ಫಸ್ಟಿಗೆಲ್ಲ ಅಲ್ಲಿ ಸುಮ್ಮನೆ ಕಣ ಇದ್ದು ಅಷ್ಟೇ, ಇವಾಗೆಲ್ಲ ಮನೆ ಕಟ್ಕೊಂಡು ಅದು ಒಂದು ಶಾಂತಿನಗರ ಅಂತ ಚಿಕ್ಕದಾಗಿ ಒಂದು ಹೆಸರಿಟ್ಟಿದ್ದಾರೆ. ಇದೇ ಹೊಸಳ್ಳಿ, ಇಲ್ಲಿಂದ ತಳ್ಕೆಗೆ 1 ಕಿಲೋಮೀಟ್ರ್ ಇದೆ ಅಷ್ಟೇ. ಬನ್ನಿ ಹೋಗೋಣ. ನೋಡಿ ಫ್ರೆಂಡ್ಸ್, ಇಲ್ಲಿ ಬಿಡಿಸ್ ಕಾಣ್ತಿದೆಯಲ್ಲ, ಮುಂದೆ ಒಂದು NH4 ರೋಡ್ ಕಾಣ್ತಿದೆಯಲ್ಲ, ಇದು ಬಂದುಬಿಟ್ಟು ಬಳ್ಳಾರಿ ಟು ಹಿರೂರು ಒಂದೇ ರೋಡೇ. ನಾವು ಇಲ್ಲಿಂದ ರೈಟಿಗೆ ಹೋದರೆ ಚಳ್ಳಕೆರೆ ಹೋಗ್ಬೋದು, ಬಟ್ ನಾವು ಆ ಕಡೆ ಹೋಗಿ ಸರ್ವಿಸ್ ರೋಡಲ್ಲಿ ತಗೊಂಡು ಹೋಗ್ತೀವಿ, ಯಾಕಂದರೆ ಡೀಸೆಲ್ ಹಾಕ್ಸ್ಬೇಕಲ್ಲ, ಹಂಗಾಗಿ. ಅಲ್ಲಿಂದ ಮುಂದೆ ಮತ್ತೆ ಗರಣಿ ಅಂತ ಬರುತ್ತೆ, ನಾವು ಅಲ್ಲಿಂದ ತಿರುಗಿ ಮತ್ತೆ 4ನೇಟಿಗೆ ಹೋಗಬೇಕು. ಹಾಗಾಗಿ ಇಲ್ಲೇ ಲೆಫ್ಟಿಗೆ ತಗೊಂತಿದ್ದೀನಿ, ಡೀಸೆಲ್ ಹಾಕ್ಸ್ಬೇಕಲ್ಲ ಅದಕ್ಕೆ. ಬನ್ನಿ ಹೋಗೋಣ. ಅದೇನು ಬಂಕಿನ ದೂರ ಇಲ್ಲ, ಸ್ವಲ್ಪ ದೂರನೇ ಇರೋದು. ಹಿಂಗೆ ಸರ್ವಿಸ್ ರೋಡ್ ಕಂಪ್ಲೀಟ್ ಆಗ್ತಿದ್ದಂಗೆ ಅವಲೇ ಕಾಣಿಸುತ್ತೆ ನಿಮಗೂ. ಬನ್ನಿ ಹೋಗೋಣ. ಇಲ್ಲಿ ಕಾಣಿಸ್ತಿದೆ ನೋಡಿ ಬಂಕ್ ಮುಂದ್ಗಡೆ. ಇಲ್ಲೊಂದು ಸ್ವಲ್ಪ ಡೀಸೆಲ್ ಹಾಕ್ಸ್ಕೊಂಡು ಹೋಗಬೇಕು. ಬನ್ನಿ ಹೋಗೋಣ. ಈ ಬಂಕಲ್ಲಿ ಫಸ್ಟಿಗೆ ಬೇರೆಯವ್ರು ನಡೆಸ್ತಿದ್ರು ಈ ಬಂಕು, ಆವಾಗೇನು ಅಷ್ಟೊಂದು ಚೆನ್ನಾಗಿರ್ತಿರ್ಲಿಲ್ಲ ಡೀಸೆಲ್ಲು. ಬಟ್ ಇದು ಶ್ರೀರಾಮುಲು ಅವರು ತಗೊಂಡ್ರು, ಆವಾಗಿಂದ ಗಾಡಿ ಡೀಸೆಲ್ಲು ಪರವಾಗಿಲ್ಲ, ಸ್ವಲ್ಪ ಚೆನ್ನಾಗೇ ಮೈಲೇಜ್ ಕೊಡುತ್ತೆ. ಹಾಗಾಗಿ ನಾನು ಜಾಸ್ತಿ ಇಲ್ಲೇ ಹಾಕ್ಸೋದು. ಬನ್ನಿ ಹಾಕ್ಸೋಣ. ಜಾಸ್ತಿ ಮಾತಾಡೋ అంటే ಕೇಳ್ಕತ್ತಮ್ಮ చూస్తాం గ్రూప్లోనే మొన్న సార్ వెళ్ళరు
ಒದ್ದು ಮಕ್ ಪ್ಯೂರ್ ಬೇಕು. ನಮ್ಮ ಮಾವ ಯಾವುದೋ ತೆಗ್ದಿಟ್ಟಿರೋದೈತೆ ಹಾಕ್ಸ್ಕಂತ ಹೇಳ್ತಿದ್ದಾನೆ. ನನಗೆ ಬೇಡಪ್ಪ ಗನ್ನಲ್ಲಿ ಹಾಕಂತ ಹೇಳ್ತಿದ್ದೀನಿ. ಸರಿ ಆಯಿತು, ಹಾಕಿದ್ದಾರೆ, ಬನ್ನಿ ಹೋಗೋಣ. ಏನಿಲ್ಲ, ಇವಾಗ ಏರ್ ಟ್ಯಾಂಕಲ್ಲಿ ಗಾಳಿ ಬೇರೆ ಖಾಲಿಯಾಗಿದೆ, ಗಾಳಿ ಹಿಡಿಸ್ಕೊಬೇಕು. ಇಲ್ಲೇ ಪಂಚರ್ ಅಂಗಡಿ ಅಂತ ಪಕ್ಕದಲ್ಲೈತೆ, ಗಾಡಿ ಹಿಡಿಸ್ಕೊಂಡು ಹೋಗ್ಬೇಕು. ಇಲ್ಲಾಂದರೆ ಇಂಟ್ರೆಸ್ಟ್ ಇರೋಲ್ಲ ಹಾರನ್ ಹೊಡಿಯೋಕ್ಕೆ. ಸುಮ್ಮನೆ ಹಾಕ್ಸ್ಬೇಕಾದ್ರೆ ಫುಲ್ಲು ಖುಷಿಯಾಗಿ ಹಾಕ್ಸ್ಬಿಟ್ಟೆ ಹಾರನೇನು. ಬಟ್ ಆ ಗಾಳಿ ಹಿಡ್ಸೋದೇ ಒಂದು ನನಗೆ ದೊಡ್ಡ ತಲೆನೋವಾಗಿಬಿಟ್ಟಿದೆ ಫ್ರೆಂಡ್ಸ್. ಏನು ಮಾಡಿದ್ರು ಗಾಡಿ ಹಿಡಿಸ್ಬೇಕು, ಹಾರನ್ ಹೊಡಿಬೇಕು. ಏರ್ ರೊಟೇಟ್ ಹಿಂಗೆ ಮಾಡೋಣ ಅಂತಂದರೆ ಅದು ಬೇರೆ ಮಾಡಿಸ್ಬೋದು, ಫ್ಯಾನ್ ಬೆಲ್ಟಿಗೆ ಏಟ್ ಬೀಳುತ್ತೆ ಅಂತ ಬೇರೆಯವರೆಲ್ಲ ಬೈದರು. ಹಂಗಾಗಿ ಏನು ಮಾಡೋಕ್ಕಾಗಲ್ಲ, ಗಾಳಿ ಹಿಡಿಸ್ಬೇಕು, ಹೊಡಿಬೇಕು. ಬನ್ನಿ ಹಿಡಿಯೋಣ ಗಾಳಿ. ನೋಡಿ ಫ್ರೆಂಡ್ಸ್, ಇದೇ ಏರ್ ಟ್ಯಾಂಕು. ಅಲ್ಲಿ ಕಾಣಿಸ್ತಿದ್ದಲ್ಲ ಹಾರನ್ನು, ಈ ಕಡೆಯಿಂದ ತೋರಿಸ್ತೀನಿ. ಇಲ್ಲಿದೆ ನೋಡಿ ಹಾರನ್ನು. ಸದ್ಯಕ್ಕೆ 3 ಕೊಳವೆದು ಹಾಕ್ಸಿದ್ದೀನಿ. ಎಲ್ಲರೂ 6 ಕೊಳವೆದು ಹಾಕ್ಸು ಅಂತ ಹೇಳಿದ್ರು. ಇರಲಿ ಅಂತ 3 ಕೊಳವೆದು ಹಾಕ್ಸಿದ್ದೀನಿ. ಬಟ್ ಅದು ಇಂಟ್ರೆಸ್ಟ್ ಇಲ್ಲ ನನಗೆ. ಇವಾಗ ಅನ್ನಿಸ್ತಿದೆ 3 ಕೊಳವೆದು ಹಾಕ್ಸೋಣ ಅಂತ. ಬನ್ನಿ, ಇನ್ನೇನು ಗಾಳಿ ಏರಿದೆ, ಬನ್ನಿ ಹೋಗೋಣ. ಟೈಮ್ ಆಗಿದೆ, ಅವ್ರು ಬೇರೆ ಫೋನ್ ಮಾಡ್ತಾರಿದ್ದಾನೆ. ನೋಡಿ ಚೇಂಜ್ ಮಾಡ್ತೀನಿ ನೋಡಿ ಇವಾಗ ಹಾರನ್ನು. ನೋಡಿ ಫ್ರೆಂಡ್ಸ್, ಇದು TT ಹಾರನ್ನು. ಇವಾಗ ಹೊಡಿದೆ ಏರ್ ಹಾರನ್ನು. ಬಸ್ನಾರ ಗೌಡ వీడు నిజమే చేస్తా ఉన్నాನೆ. ಪಾಪ ಅಣ್ಣ ಯಾವಾಗಾದರೂ ಬಂದು ಗಾಡಿ ಇಟ್ಕೊಳ್ಳೋಣ ಅಂದರೆ ಇಟ್ಕೊಡ್ತಾರೆ. ಏನಂದರೆ ಟೈಮಲ್ಲಿ ಚಿಲ್ಲರೆ ಇಲ್ಲ ಕಾರಣ ಅಂದರು, ಹೋಗ ನೀನು ಎಲ್ಲಿಗೆ ಹೋಗ್ತೀಯ, ಬಂದೇ ಬರ್ತೀಯ ಇಲ್ಲಿಗೆ ಅಂತ ಹೇಳ್ತಿರ್ತಾನೆ ಪಾಪ. ಚೇಂಜ್ ಇಲ್ಲ ಅಂದರೂ ನಡೀತತೆ, ಇಟ್ಕೊಂಡು ಹೋಗ್ಬೋದು ನಾವೇನು. ಬನ್ನಿ ಹೋಗೋಣ. ಇಲ್ಲೇ ಮುಂದೆ ಗರಣಿ ಬ್ರಿಡ್ಜ್ ಬರುತ್ತೆ. ನನಗೆ ಇದಕ್ಕಿಂತ ಇನ್ನೊಂದು ಇವಾಗ ಚೇಂಜ್ ಮಾಡಿದ್ದೀನಲ್ಲ ಹಾರನ್ನು. ಇದರಲ್ಲಿ ಸ್ಟಪ್ಪು ಡಿಜಿಟಲ್ಲಿದೆ. ಬಟ್ ನನಗೆ ಫಸ್ಟಿಗೆ ಹೊಡೆದ್ನಲ್ಲ ಅದೇನು ಅಷ್ಟೊಂದು ಜಾಸ್ತಿ ಲೈಕ್ ಮಾಡಲ್ಲ ಹಾರನ್ನು. ಇನ್ನೊಂದಿದೆ, ಅದೇ ಸ್ವಲ್ಪ ನಾನು ಜಾಸ್ತಿ ಯೂಸ್ ಮಾಡೋದಂದರೆ ಆ ಮ್ಯೂಸಿಕ್ಕೆ ಜಾಸ್ತಿ ಯೂಸ್ ಮಾಡೋದು. ಇನ್ನೇನಿದೆ ಗರಣಿ ಬ್ರಿಡ್ಜು. ಇಲ್ಲಿಂದ ಆ ಕಡೆ ಹೋಗಬೇಕು. ನಾನು ಜಾಸ್ತಿ ಯೂಸ್ ಮಾಡೋದು ಇದೇ ಹಾರನ್ ನೋಡಿ ಫ್ರೆಂಡ್ಸ್. ಈ ಮ್ಯೂಸಿಕ್ ನನಗೆ ತುಂಬ ಜಾಸ್ತಿ ಇಷ್ಟ ಆಗೋದು. ಈ ಕಡೆ ಹೋದರೆ ಬಳ್ಳಾರಿ ಹೋಗ್ಬೋದು ರೈಟಿಗೆ, ಬಟ್ ನಾವು ಸ್ಟ್ರೈಟ್ ಹೋಗಬೇಕು. ಇದು ಹಳೆ ಗರಣಿ ಅಂದರೆ ಮುಂದೆ ಇದೆ. ಇದು ಈ ಕಡೆ ಫ್ಲೈಓವರ್ ಆದಾಗಿಂದ ಜಾಸ್ತಿ ಎಲ್ಲ ಗಾಡಿ ಎಲ್ಲ ಇಲ್ಲೇ ನಿಂತ್ಕೊಂತ ಬಸ್ ಹಿಂಗೆ ಹೋಗ್ತಿದ್ದಾವಲ್ಲ, ಹಾಗಾಗಿ ಇಲ್ಲೇ ಇರ್ತದೆ ಗಾಡಿ ಎಲ್ಲ. ಹಳೆ ಗರಣಿ ಇರೋದು ಇದು. ಫಸ್ಟಿಗೆ ಫುಲ್ ಫೇಮಸ್ ಇದೆ ನಮ್ಮ ಗರಣಿ. ತಳ್ಕಿಗಿಂತ ಸ್ವಲ್ಪ ಫೇಮಸ್ ಇತ್ತು. ಬಟ್ ಈ ಹೈವೇ ಆದಾಗಿಂದ ಅಷ್ಟೊಂದೇನಿಲ್ಲ. ಇಲ್ಲಿಂದ ನಾವು ಇವಾಗ ನಾಯಕನಹಟ್ಟಿಗೆ ಒಂದು 14-15 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ, ಒಂದೇ ರೂಟೆ. ಬನ್ನಿ ಹೋಗೋಣ. ಇನ್ನೇನು ನಾಯಕನಹಟ್ಟಿ ಹತ್ರ ಬಂದಿದ್ದೀವಿ. ಬ್ಲೂಟೂತ್ ಬೇರೆ ಕನೆಕ್ಟ್ ಮಾಡ್ಕೊಂಡಿದ್ದೆ, ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇನ್ನೇನು ಇಲ್ಲಿಂದ ಇನ್ನೊಂದು ಕಿಲೋಮೀಟ್ರ್ ಇದೆ ಅಷ್ಟೇ, ಬನ್ನಿ ಹೋಗೋಣ. ಇದು ಕಿರಾಕ್ ಸರ್ಕಲ್ ಅಂತಾರೆ. ಇಲ್ಲಿಂದ ಲೆಫ್ಟಿಗೆ ಹೋದರೆ ನಾವು ಚಳ್ಳಕೆರೆ ಹೋಗ್ಬೋದು. ಇಲ್ಲಿ ಇವಾಗ ಕಾಣಿಸ್ತಲ್ಲ ಬಂಕು, ಆ ಬಂಕಲ್ಲೂ ಪರವಾಗಿಲ್ಲ, ಡೀಸೆಲ್ ಚೆನ್ನಾಗಿ ಮೈಲೇಜ್ ಕೊಡುತ್ತೆ. ಇಲ್ಲಿ ಇವಾಗ ಇದು ಹೋಗ್ತಿದೆ ಅಲ್ಲ ಫ್ರೆಂಡ್ಸ್, ಲಾರಿ ಹೋಗ್ತಿದೆ ಅಲ್ಲಿ. ಹಂಗೆ ಹೋದರೆ ನಾವು ಚಳ್ಳಕೆರೆ ಹೋಗ್ಬೋದು. ಇಲ್ಲಿಂದ ಒಂದು 18-20 ಕಿಲೋಮೀಟ್ರ್ ಆಗುತ್ತೆ. ಬಟ್ ನಮಗೇನು ಚಳ್ಳಕೆರೆ ಹೋಗೋ ಅವಶ್ಯಕತೆ ಏನಿಲ್ಲ, ನಮಗೆ ಸ್ಟ್ರೈಟ್ ಹೋಗೋಣ. ಇನ್ನೊಂದು ಸರ್ಕಲ್ ಇದೆ ಮೇಲೆ, ಇದೇ ನಾಯಕನಹಟ್ಟಿ ಅಲ್ಲ, ಇನ್ನೊಂದು ಮೇಲ್ಗಡೆ ಸರ್ಕಲ್ ಬರುತ್ತೆ. ಬನ್ನಿ ಹೋಗೋಣ. ಒಂದು ಕಾಣಿಸ್ತಿದ್ದಲ್ಲ ಫ್ರೆಂಡ್ಸ್, ಅಲ್ಲಿ ಬಸ್ಸೆಲ್ಲ ನಿಂತಿದ್ದಾವಲ್ಲ ಆ ಕಡೆ ಈ ಕಡೆ, ಇದೇ ಮೇನ್ ಸರ್ಕಲ್ಲು. ನಾಯಕನಹಟ್ಟಿ ಮೇನ್ ಸರ್ಕಲ್ ಅಂದರೆ ಇಲ್ಲೇ. ಒಳಮಠಕ್ಕೆ ಈ ಕಡೆಯಿಂದ ಲೆಫ್ಟಿಂದನೂ ಹೋಗ್ಬೋದು, ಬಟ್ ನಾವು ಸ್ಟ್ರೈಟ್ ಹೋಗೋದು. ಇಲ್ಲಿ ಜಗಳೂರು ಮೇಲೆ ಅವ್ರೇನು ಬೇಡ ಅಂತಿದ್ದಾರೆ, ಇಲ್ಲಿಗೆ ಶಾರ್ಟ್ಕಟ್ ಹೋಗಂತಿದ್ದಾರೆ. ಸ್ಟ್ರೈಟ್ ಹೋದರೆ ಜಗಳೂರು ಮೇಲೆ ಹೋಗ್ಬೋದು. ಬಟ್ ನಾನು ಹಿಂಗೆ ಶಾರ್ಟ್ಕಟ್ ಹೋಗೋಣ ಅಂತ ಇಲ್ಲೇ ರೈಟಿಗೆ ತಾಂತಿದ್ದೀನಿ. ಬನ್ನಿ ಹೋಗೋಣ ಮುಂದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ತಿಪ್ಪೇರುದ್ರಸ್ವಾಮಿ ಅವ್ರ ವಿಗ್ರಹ ಕಾಣಿಸ್ತಿದೆಯಲ್ಲ, ಇಲ್ಲಿ ಬಂದುಬಿಟ್ಟು ಇದು ಪಾದಗಟ್ಲು ಅಂತಾರೆ.
ನಾಲ್ಕನೇಟಿ ತೇರ ಜಾತ್ರೆ ಆಗುತ್ತಲ್ಲ ಆವಾಗ ತೇರು ಇಲ್ಲಿವರೆಗೂ ಬರುತ್ತೆ. ಇಲ್ಲಿ ಬಂದು ಇಲ್ಲಿ ನಿಂತ್ಕೊಳ್ಳುತ್ತೆ ಮತ್ತು ಸಂಜೆ ಹೋಗುತ್ತೆ ರಿಟರ್ನು. ನಾವು ಹಿಂಗೆ ರೈಟಿಗೆ ಹೋಗೋಣ ಬನ್ನಿ. ಇಲ್ಲಿಂದ ಶಾರ್ಟ್ಕಟ್ಟು ನಮಗೊಂದು 12ರಿಂದ 15 ಕಿಲೋಮೀಟ್ರ್ ಸೇವ್ ಆಗ್ಬೋದು. ಹಾಗಾಗಿ ಹಿಂಗೆ ಹೋಗೋಣ ಬನ್ನಿ. ಇಲ್ಲಿ ಸಿಂಗಲ್ ರೋಡ್ ಆದರೂ ಪರವಾಗಿಲ್ಲ, ಸ್ವಲ್ಪ ಚೆನ್ನಾಗೇ ಇದೆ. ಫಸ್ಟಿಗೆ ಭಾಳ ಕಷ್ಟ ರೋಡ್ ಆಗಿತ್ತು, ಬಟ್ ಇವಾಗೆಲ್ಲ ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಬನ್ನಿ ಹೋಗೋಣ. ನೋಡಿ ಫ್ರೆಂಡ್ಸ್, ಇದು ತೊರೆಕೋಲನಹಳ್ಳಿ ಅಂತ ಇಲ್ಲೊಂದು ಊರು ಬರುತ್ತೆ. ಇಲ್ಲೇನೋ ಮಾತಾಡಿಸ್ತಾ ಇದ್ದಾರೆ ಅವರು. ಏನೋ ಹುಡುಗರಿಗೇನೋ ಹೊಟ್ಟೆ ಹಸಿವಾಗಿದೆ, ಏನಾದರೂ ತಗೊಬೇಕು ನಿಲ್ಸು ಅಂತಿದ್ದಾರೆ. ಬನ್ನಿ ನೋಡೋಣ ಇಲ್ಲೆಲ್ಲಾದರೂ ಮುಂದೆ ಅಂಗಡಿ ಇದ್ದಾವೇನೋ. ಅಲ್ಲೇ ನಾಲ್ಕನೇಟಿಯಲ್ಲೇ ನಿಲ್ಲಿಸ್ತೀನಿ ಅಂದರೆ ಅವ್ರೇನೂ ಬೇಡ ಹೋಗಪ್ಪ ಟೈಮ್ ಆಗುತ್ತೆ ಅಂದರು. ಬನ್ನಿ ನೋಡೋಣ. ಇಲ್ಲೇ ಮುಂದೆ ಒಂದು ಬೇಕ್ರಿ ಇದೆ, ಬನ್ನಿ ಇಲ್ಲೇ ಸೈಡಿಗೆ ಹಾಕಿ ಹೋಗಿ ಬರೋಣ. ನಾವು ಬೆಳಿಗ್ಗೆ ಅಷ್ಟೊತ್ತಿಗೆ ಹೋಗ್ಬಿಡ್ಸಿದ್ರೆ ಹೋಗಿದ್ದೆ, ಟಿಫನ್ ಮಾಡಿಲ್ಲ, ಹಂಗೆ ಬಂದುಬಿಟ್ಟೆ ನಾನು. ಬರೋಣ. ಅಕ್ಕ ಒಂದು ಜೀರಿಗೆ ಮಸಾಲೆ ಕೊಡಕ್ಕ. ಊಟ ಎಂತಕ್ಕೆ ಬ್ರೆಡ್ ಎಂತ ಅರ್ಧ ಪೌಂಡೆ. ಇನ್ನೇನೆಲ್ಲ ಸಣ್ಣ ಮಕ್ಕಳಿಗೆ ಬ್ರೆಡ್ಡು ಬಿಸ್ಕೆಟ್ ಏನೇನೋ ತಗೊಂಡಿದ್ದಾರೆ. ಬನ್ನಿ ಹೋಗೋಣ. ಅವರಲ್ಲೆಲ್ಲ ಫೋನ್ ಬೇರೆ ಮಾಡ್ತಿದ್ದಾರೆ ಸುಮ್ಮನೆ. ರಾತ್ರಿ ಟ್ಯಾಕ್ಟ್ರಲ್ಲೇ ಅರ್ಧ ಜನ ಹೋಗಿದ್ದಾರೆ ಅವಾಗಲೇ. ಬಟ್ ಏನು ಮಾಡೋಣ, ಮೇನ್ ವಿಕೆಟ್ ಒಂದು 2-3 ನಿಲ್ಲು ಬಿಟ್ಟು ಹೋಗಿದ್ದಾರೆ ರಾತ್ರಿ ಅವರು. ಅದಕ್ಕೆ ಬೇಗ ಕರ್ಕೊಂಬರಪ್ಪ, ಇಲ್ಲಿ ಮತ್ತೆ ಟೈಮ್ ಆಗುತ್ತೆ ತೂಕ ಕೊಡೋಕ್ಕಂತಿದ್ದಾರೆ. ಬನ್ನಿ ಫ್ರೆಂಡ್ಸ್ ಹೋಗೋಣ. ಅಲ್ಲಿ ಕೋಲಂನಲ್ಲಿ ಬಿಟ್ಟಾದಮೇಲೆ ಬ್ಲೂಟೂತ್ ಬೇರೆ ಕನೆಕ್ಟ್ ಮಾಡ್ಕೊಂಡೆ, ವೀಡಿಯೋ ಮಾಡೋಕ್ಕಾಗಲಿಲ್ಲ. ಬಟ್ ಈ ಕಡೆ ಮಳೆ ಮಾತ್ರ ಸಖತ್ತಾಗಿದೆ. ರಾತ್ರಿ ನಮ್ಮೂರಲ್ಲೂ ಮಳೆ ಬಂತು, ಬಟ್ ಇಷ್ಟೊಂದು ಮಳೆ ಬಂದಿಲ್ಲ. ಬಟ್ ಇಲ್ಲಿ ಚೆನ್ನಾಗಾಗಿದೆ ಮಳೆಯೆಲ್ಲ. ಮುಂದೆ ಇವಾಗ ಬರೋದು ಪೂಜಾರಹಳ್ಳಿ ಅಂತ. ಚೆನ್ನಾಗಿದೆ ಮಳೆಯೆಲ್ಲ, ಹಳ್ಳ ಬಂದಿದೆ ನೋಡಿ. ಈ ಕಡೆ ಸೈಡು ಹೊಲದಲ್ಲೆಲ್ಲ ಫುಲ್ಲು ನೀರು ನಿಂತ್ಕೊಂಡ್ಬಿಟ್ಟಿದೆ ನೋಡಿ ಫ್ರೆಂಡ್ಸ್. ಪರವಾಗಿಲ್ಲ, ರಾತ್ರಿ ಚೆನ್ನಾಗಿ ಬಂದಿದೆ ಈ ಕಡೆ ಮಳೆ ನೋಡಿ. ಹೊಲದಲ್ಲೆಲ್ಲ ಫುಲ್ಲು ನೀರು ನಿಂತಿದ್ದಾವೆ. ಬನ್ನಿ ಹೋಗೋಣ ಹಂಗೆ ಮುಂದೆ ಬರೋದು ಇವಾಗ ಪೂಜಾರಹಳ್ಳಿ ಅಂತ. ಬನ್ನಿ ಇಲ್ಲೇ ಮುಂದೆ ಹೋಗೋಣ. ಇದೆ ಫ್ರೆಂಡ್ಸ್ ಪೂಜಾರಹಳ್ಳಿ ಅಂದರೆ ಇದೆ. ಇಲ್ಲಿಂದ ಕಾನಮಸಲ್ಲಿ ಒಂದು 10ರಿಂದ 12 ಕಿಲೋಮೀಟ್ರ್ ಐತೆ ಅಷ್ಟೇ. ಆ ಕಡೆ ಹೋದರೆ ಆ ಕಡೆ ಇನ್ನೂ ಗಾಣಘಟ್ಟ ಹತ್ತಲಾಗಿಂದ ಮತ್ತೆ ಒಂದು 10-12 ಕಿಲೋಮೀಟ್ರ್ ಆ ಕಡೆಯೇ. ಇಲ್ಲಿಂದ ಒಂದು 12 ಕಿಲೋಮೀಟ್ರ್, ಆ ಕಡೆಯಿಂದ ಒಂದು 12 ಕಿಲೋಮೀಟ್ರ್, ಇನ್ನೂ ಒಂದು 24-25 ಕಿಲೋಮೀಟ್ರ್ ಆಗುತ್ತೆ. ಬನ್ನಿ ಹೋಗೋಣ. ಇಲ್ಲಿಂದ ಕಾನಮಸಳ್ಳಿವರೆಗೂ ಸ್ಟ್ರೈಟ್ ಒಂದೇ ರೂಟೆ. ಬನ್ನಿ ಹೋಗೋಣ. ಇನ್ನೇನು ನೋಡಿ ಫ್ರೆಂಡ್ಸ್, ಇಲ್ಲಿ ಕಾನಮಸಳ್ಳಿ ಬಂದಿದ್ದೀವಿ. ಇನ್ನೇನು ಎಂಟ್ರಿ ಆಗ್ತಾಯಿದ್ದೀವಿ. ಇಲ್ಲಿ ಮುಂದೆ ರೋಡು ಬೈಪಾಸ್ ಕಾಣಿಸ್ತಿದೆಯಲ್ಲ, ಇದು ಹೊಸಪೇಟೆ ಟು ಚಿತ್ರದುರ್ಗ. ನಾವು ಲೆಫ್ಟ್ ಹೋದರೆ ಚಿತ್ರದುರ್ಗ ಹೋಗ್ತೀವಿ, ರೈಟ್ ಹೋದರೆ ಹೊಸಪೇಟೆಗೆ ಹೋಗ್ಬೋದು. ಬಟ್ ನಾವು ಅವೆರಡು ಕಡೆಗೂ ಹೋಗಂಗಿಲ್ಲ ನಾವೇನು. ಸುಮ್ಮನೆ ನಿಮಗೆ ಹೇಳ್ತಿದ್ದೀನಿ. ನಾವು ಹಿಂಗೆ ಫ್ಲೇವರ್ ಕಾಲೇಜಿಂದ ಸೀದಾ ಸ್ಟ್ರೈಟ್ ಹೋಗ್ಬಿಟ್ಟು ಸಿಟಿ ಒಳಗೆ ಹೋಗ್ಬೇಕು. ಕಾನಮಸಳ್ಳಿ ಸಿಟಿ ಒಳಗೆ ಹೋಗ್ಬಿಟ್ಟು ಮುಂದೆ ಹೋಗೋಣ ಬನ್ನಿ. ಮುಂದೆ ಇಲ್ಲೊಂದು ಗೌರ್ಮೆಂಟ್ ಬಸ್ ಸ್ಟಾಪ್ ಬರುತ್ತೆ, ಇಲ್ಲಿಂದ ಬರುತ್ತೆ. ಬನ್ನಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಗೌರ್ಮೆಂಟ್ ಬಸ್ ಕಾಣಿಸ್ತಿದ್ದಾವ ನಿಮಗೆ? ಕಾಣಿಸ್ತಿದೆ ನೋಡಿರಿ, ಇದೇ ಗೌರ್ಮೆಂಟ್ ಬಸ್ ಸ್ಟ್ಯಾಂಡು. ಅದೇ ಬೈಪಾಸ್ ಪಕ್ಕದಲ್ಲೇ ಇದೆ. ಬನ್ನಿ ಹಿಂಗೆ ಹೋಗೋಣ. ಸೀದಾ ಸರ್ಕಲ್, ಇಲ್ಲ ಮುಂದೆ ಸರ್ಕಲ್ ಬರುತ್ತೆ. ಸರ್ಕಲ್ ಯಾರು ಬರೋದು ಬೈಕನ್ನು ಹಿಂಗೆ ಹೋಗ್ತಿದ್ದಾನೆ ಸುಮ್ಮನೆ. ಆ ಕಡೆ ರಾಂಗ್ ರೋಟಲ್ಲಿ ಬೇರೆ ಹೋಗ್ತಿದ್ದಾನೆ ಸುಮ್ಮನೆ. ನೋಡಿ ಅಲ್ಲಿ ದೊಡ್ಡದೊಂದು ಲೈಟ್ ಕಂಬ ಕಾಣಿಸ್ತಿದೆಯಲ್ಲ, ಇದೇ ಸರ್ಕಲ್ಲು. ಒಂದು ಬಸ್ ನಿಂತಿದೆ ಆವಾಗಲೇ.
ಒಂದು ಕಡೆಯಿಂದ ರೈಟಿಗೆ ತಗೊಂಡು ಇನ್ನೂ ಮುಂದೆ ಇನ್ನೊಂದು ಸರ್ಕಲ್ ಬರುತ್ತೆ, ಅದೊಂದು ಸಣ್ಣ ಸರ್ಕಲ್ಲು, ಕನಕ ಸರ್ಕಲ್ ಅಂತೇಳಿ ಬರುತ್ತೆ. ನಾವು ಆ ಕಡೆಯಿಂದ ಮತ್ತೆ ರೈಟಿಗೆ ಹೋಗಬೇಕು. ಬನ್ನಿ ಹೋಗೋಣ, ಅದೇನು ಭಾಳ ದೂರ ಏನಿಲ್ಲ. ಕಾಣಿಸ್ತಿದೆ ನೋಡಿ ಕನಕ ಸರ್ಕಲ್, ಅದು ಬೋರ್ಡು ಸಣ್ಣದು. ಇವಾಗ ಕಾಣಿಸುತ್ತೆ ನೋಡ್ರಿ, ಇಲ್ಲಿದೆಯಲ್ಲ ಟೆಂಪೋ ಬಂದು ಕಾಣಿಸ್ತಿದ್ದಲ್ಲ, ಇದೆ ಕನಕ ಸರ್ಕಲ್ಲು. ಈ ಕಡೆಯಿಂದ ಒಳಗಡೆ ಹೋಗ್ಬೇಕು ನಾವು ಮತ್ತೆ ರೈಟಿಗೆ. ಈ ಕಡೆಯಿಂದ ಏನೋ ಲೇಟ್ ಇಡ್ಸಲ್ಲ, ಇನ್ನೂ ಒಂದು 10-12 ಕಿಲೋಮೀಟ್ರ್ ಇದೆ ಅಷ್ಟೇ, ಅದಲ್ಲಿ ಆರಾಮಾಗಿ ಹೋಗ್ಬೋದು. ಅವ್ರೇನು ಸುಮ್ಮನೆ ಹೋಗ್ಲಲ್ಲ, ಫೋನ್ ಮಾಡ್ತಾನೆ ಇದ್ದಾರೆ. ಬನ್ನಿ ಹೋಗೋಣ. ಇಲ್ಲಿಂದ ಏನು ಸ್ಟ್ರೈಟ್ ಒಂದೇ ರೂಟ್, ಎಲ್ಲ ಕಟ್ಟಿಂಗ್ ಏನಿಲ್ಲ. ಬನ್ನಿ ಹೋಗೋಣ. ಈಗ ಮೊಬೈಲ್ ಬೇರೆ ಕೆಳಗಿತ್ತು ನೋಡಿ ಫ್ರೆಂಡ್ಸ್. ಕಾನವಸಳ್ಳಿ ಬಿಟ್ಟು ಒಂದು 4-5 ಕಿಲೋಮೀಟ್ರ್ ಇರ್ತಿದ್ದಂಗೆ ಅಲ್ಲಿ ಫಾರೆಸ್ಟ್ ಬರುತ್ತೆ. ಇದು ಒಂದು 3-4 ಕಿಲೋಮೀಟ್ರ್ ಆಗುತ್ತೆ. ದೊಡ್ಡ ಫಾರೆಸ್ಟು, ನೈಟ್ ಟೈಮೆಲ್ಲ ಇಲ್ಲಿ ಒಬ್ಬೊಬ್ಬರೇ ಓಡಾಡೋಕ್ಕಾಗಲ್ಲ. ಇವು ಫಾರೆಸ್ಟಲ್ಲಿ ಪ್ರಾಣಿಗಳು ಬೇರೆ ಇರ್ತಾವಲ್ಲ, ಅವು ಆ ಕಡೆ ಈ ಕಡೆ ಓಡಾಡ್ತಿರ್ತವೆ. ಹಾಗಾಗಿ ನೈಟ್ ಟೈಮ್ ಜಾಸ್ತಿ ಇಲ್ಲಿ ಯಾರೂ ಓಡಾಡಲ್ಲ. ನಾನು ಒಂದೇ ಒಂದು ಸತಿ ಬಂದಿದ್ದೆ ಇಲ್ಲಿ. ನೋಡಿ ಫ್ರೆಂಡ್ಸ್, ಅಲ್ಲಿ ಫ್ಯಾನೆಲ್ಲ ಕಾಣಿಸ್ತಿದ್ದಾವಲ್ಲ, ನೋಡೋಕೆ ಇಷ್ಟು ಚಿಕ್ಕದಾಗಿ ಕಾಣಿಸ್ತವೆ. ಮತ್ತು ನೋಡಿ ನೋಡೋಕೆ ಇಷ್ಟು ಚಿಕ್ಕ ಕಾಣಿಸ್ತವೆ, ಬಟ್ ಅವ್ನ ಹಾಕ್ಕೊಂಬರೋ ದೊಡ್ಡ ದೊಡ್ಡ ಗಾಡಿಯಲ್ಲೆಲ್ಲ ಹಾಕ್ಕೊಂಬರ್ತಾರೆ. ನೈಟ್ ಮಾತ್ರ ಜರ್ನಿ ಮಾಡೋದು ಅವನ್ನ ಹಾಕ್ಕೊಂಡು. ಬನ್ನಿ ಹೋಗೋಣ ಹಿಂಗೆ ಮುಂದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಮುಂದೆ ಒಂದು ಡ್ರ್ಯಾಗನ್ ಫ್ರೂಟ್ಸ್ ಹಾಕಿದ್ದಾರೆ. ನಾನೊಂದು ಸತಿ ಫಸ್ಟಿಗೆ ಅವಲೇ ಬಂದಾಗ ಕಟ್ಟಿಂಗ್ ಮಾಡ್ತಿದ್ರು, ಇವಾಗೇನಿಲ್ಲ ಅನಿಸುತ್ತೆ. ನೋಡಿ ಇದೆ ಡ್ರ್ಯಾಗನ್ ಫ್ರೂಟ್ಸು, ಇದೆಲ್ಲ ಬೆಳೆಯೋದು. ನಾನು ನೋಡ್ದಂಗೆ ಇಲ್ಲೊಂದು ಹತ್ರ ಹಾಕಿದ್ದಾರೆ. ಅಲ್ಲಿ ನಮ್ಮೂರ ಹತ್ರ ಪಕ್ಕದಲ್ಲಿ ಒಂದು ಊರಲ್ಲಿ ಹಾಕಿದ್ದಾರೆ. ಪರವಾಗಿಲ್ಲ, ಈ ಕಡೆನೂ ಮಳೆಯೆಲ್ಲ ಚೆನ್ನಾಗಾಗಿದೆ ರಾತ್ರಿ. ಇನ್ನೇನು ಭಾಳ ದೂರ ಏನಿಲ್ಲ, ಅಲ್ಲಿ ಹತ್ರ ಬಂದಿದ್ದೀವಿ. ಇನ್ನೇನು ಮುಂದೆ ಒಂದು ನಿಂಬಳಗೇರಿ ಅಂತ ಒಂದು ಊರು ಬರುತ್ತೆ. ಆ ಊರೊಂದು ಮುಗಿತಿದ್ದೆ ನೆಕ್ಸ್ಟ್ ಬರೋದೆ ಗಣಗಟ್ಟೆ. ಬನ್ನಿ ಹೋಗೋಣ. ನೋಡಿ ಫ್ರೆಂಡ್ಸ್, ಇದೆ ನಿಂಬಳಗೇರಿ. ಇಲ್ಲೊಂದು ಹತ್ರ ಮಾತ್ರ ನಾವು ಲೆಫ್ಟಿಗೆ ತಗೊಬೇಕು. ಅಲ್ಲಿ ಮುಂದೆ ಕಾರ್ ಬರ್ತಿದೆಯಲ್ಲ, ಅಲ್ಲಿಂದ ಅಲ್ಲಿ ಮುಂದೆ ಬೈಕ್ ಹೋಗ್ತಿದೆಯಲ್ಲ, ಅಲ್ಲಿ ಲೆಫ್ಟಿಗೆ ತಗೊಂಡು ಹೋದರೆ ಇನ್ನೇ ನಮ್ಮಮ್ಮ ಅಂದರೆ 1-2 ಕಿಲೋಮೀಟ್ರ್ ಅಷ್ಟೇ ಇರೋದು. ಬನ್ನಿ ಹೋಗೋಣ. ನೋಡಿ ಫ್ರೆಂಡ್ಸ್, ಆವಾಗಲೇ ಅಲ್ಲಿ ಗೋಪುರ ಕಾಣಿಸ್ತಾ ಇದೆಯಲ್ಲ, ಅದೇ ದೇವಸ್ಥಾನ, ಮಾಯಮ್ಮ ದೇವಸ್ಥಾನ. ಅದೇ ಇನ್ನೇನು ಹತ್ರ ಬಂದಿದ್ದೀವಿ. ಅವರು ಫೋನ್ ಮಾಡಿದ್ರು, ಆಗಲೇ ಹೇಳಿದೆ ಇನ್ನೇನು ಹತ್ರ ಇದೆಯಪ್ಪ ಬರ್ತೀವಂತ. ಒಳಗಡೆ ಹೋಗೋಣ. ಇಲ್ಲಿ ಆರ್ಚ್ ಕಾಣಿಸ್ತಿದೆಯಲ್ಲ, ಇಲ್ಲಿ ರೈಟಿಗೆ ತಗೊಂಡು ಒಳಗಡೆ ಹೋಗೋಣ. ಬನ್ನಿ. ಇಲ್ಲೆಲ್ಲೋ ಪಕ್ಕದಲ್ಲಿ ಇಲ್ಲೆಲ್ಲೋ ಬಿಟ್ಟಿದ್ದಾರಂತವ್ರು, ರಾತ್ರಿ ಬಂದಿದ್ರು. ಎಲ್ಲಿ ಬಿಟ್ಟಿದ್ದಾರೆ ನೋಡಬೇಕು. ಅವ್ರು ನಿಲ್ಲಿಸ್ಬಿಟ್ಟು ನಾವು ದೇವಸ್ಥಾನದ ಒಳಗಡೆ ಹೋಗಬೇಕು. ಗಾಡಿ ಪೂಜೆ ಮಾಡ್ಕೊಂಬರೋದು. ಇಲ್ಲೇ ಇದ್ದಂಗಿದ್ದಾರೆ, ಇಲ್ಲೇ ಸೈಡಿಗೆ ಹಾಕಿಬಿಟ್ಟು ಅವ್ರನ್ನೆಲ್ಲ ಇಳಿಸಿ ಗಾಡಿ ತಗೊಂಡು ಪೂಜೆ ಮಾಡ್ಕೊಂಬರೋಣ. ಬನ್ನಿ ಇಳಿಸಿ ಡೋರ್ ಬಿಚ್ಚಿ ಇಳಿಸ್ಬಿಡೋಣ ಅವ್ರನ್ನೆಲ್ಲ. ಬನ್ನಿ ಫ್ರೆಂಡ್ಸ್, ಇನ್ನೇನು ಅವರು ಎಲ್ಲ ಇಳಿದ್ರು. ಅಲ್ಲೂ ಮಳೆ ಚೆನ್ನಾಗಿ ಬಂದಿದೆ, ಎಲ್ಲ ಕೆಸರಾಗಿಬಿಟ್ಟಿದೆ. ಸುಮ್ಮನೆ ನಾವು ಸೀರೆ ಇವಾಗ ದೇವಸ್ಥಾನದ ಮುಂದ್ಗಡೆ ಬಿಟ್ಟು ಹಣ್ಣು ಕೈ ತಗೊಂಡು ಗಾಡಿ ಪೂಜೆ ಮಾಡಿಸ್ಕೊಂಡು ಬರೋಣ. ಒಳಗಡೆ ಹೋಗೋಣ, ಇವತ್ತೆಲ್ಲ ತೋರಿಸ್ತೀನಿ ಒಳಗಡೆ. ಇಲ್ಲ ಗಾಡಿ ಸೈಡಿಗೆ ಹಾಕಿಬಿಟ್ಟು ಹಣ್ಣು ಕೈ ತಗೊಂಡು ಹೋಗೋಣ. ಬನ್ನಿ. ನಿಂಬೆಹಣ್ಣು ಎಷ್ಟಣ್ಣ? 30 ರೂಪಾಯಿ. 5ಕ್ಕೆ 30 ರೂಪಾಯಿ. ಫೋನ್ ಮಾಡ್ತಾರೆ, ಐತೆ ಅಂದ್ರಲ್ಲ. ಇನ್ನೇನು ಹಣ್ಣು ಕೈ ಎಲ್ಲ ತಗೊಂಡಿದ್ವಿ. ಬನ್ನಿ ಹೋಗೋಣ ಒಳಗಡೆ. ನಮ್ಮ ಗಾಡಿ ಇಲ್ಲೇ ಇರುತ್ತೆ, CC ಕ್ಯಾಮ್ರಾ ಇದ್ದಾವೆ ಇಲ್ಲೇನೋ, ನಿಮಗೇನೇನು ಭಯ ಇಲ್ಲ.
ಗಾಡಿ ಲಾಕ್ ಮಾಡಿದ್ದೀನಿ. ಒಳಗಡೆ ಹೋಗೋಣ ಬನ್ನಿ. ಇವತ್ತಿನ ಗಾಡಿ ಫುಲ್ಲು ಇದ್ದಾವೆ. ಒಳಗಡೆ ರಶ್ ಇದೆ, ಏನೋ ನೋಡಬೇಕು. ಬನ್ನಿ ಹೋಗೋಣ ಒಳಗಡೆ. ಪಟ್ಟಿ ಎಲ್ಲ ಹಿಡ್ಕೊಂಬಂದಿದ್ದಾರೆ ಕಡಿಯೋಕ್ಕೆ. ಭಾಳ ಜನನೇ ಇದ್ದಾರೆ. ಅಷ್ಟೊತ್ತಿಗೆ ಎಷ್ಟೊತ್ತು ನೋಡಿ ಫ್ರೆಂಡ್ಸ್. ಇದೆ ತಕ್ಕಡಿ ಇದೆಯಲ್ಲ, ಅಲ್ಲೇ ತಗೋದು. ಮಗುನ ಅದರೊಳಕ್ಕೆ ಆ ಕಡೆ ದುಡ್ಡು ಹಾಕ್ತಾರೆ, ಚಿಲ್ಲರೆ ಹಾಕ್ತಾರೆ. ಏನು ಸಿಟ್ಟಿರ್ತಾರೆ ಚಿಲ್ಲರೆ, ಆ ಚಿಲ್ಲರೆ ಎಷ್ಟು ಬರುತ್ತಂತ ಅವರು ಅದು ದುಡ್ಡು ಕೊಡ್ತಾರೆ. ನೋಡಿ ಫ್ರೆಂಡ್ಸ್, ಇಲ್ಲೆಲ್ಲ ದುಡ್ಡಲ್ಲೇ ಅಲಂಕಾರ ಮಾಡಿದ್ದಾರೆ. ಡಿಸೈನ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಪ್ರತಿಯೊಂದು ಡಿಸೈನ್ ಮಾಡಿದ್ದಾರೆ. ನೋಡಿ ಎಲ್ಲ ಮಾಡಿದ್ದಾರೆ. ಅಲ್ಲಿ ದುಡ್ಡು ನೋಟಲ್ಲೆಲ್ಲ ಡಿಸೈನ್ ಮಾಡಿದ್ದಾರೆ. ನೋಡಿ ಎಲ್ಲ ಹಾಕ್ತಿದ್ದಾರೆ. ಅವಾಗಲೇ ಹಾಕ್ತಿದ್ದಾರೆ ನೋಡ್ರಿ. ಅಲ್ಲೇ ತೂಕ ಕೊಡೋದು. ನಮ್ಮನ್ನ ಯಾವಾಗ ಕೊಡ್ತಾರೆ. ಬನ್ನಿ ಹಂಗೆ ಮುಂದೆ ಹೋಗೋಣ. ನೋಡಿ ಎಷ್ಟು ಚೆನ್ನಾಗಿದೆ ಡಿಸೈನ್ ಮಾಡಿದ್ದಾರೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಇದು ಮಾಯಮ್ಮ ಅನ್ನೋದು ಹೊರಗಡೆ ಎಲ್ಲ ಚಕ್ರ ಡಿಸೈನ್ ಮಾಡಿದಾರಲ್ಲ, ಅದೆಲ್ಲ ಹಾಗೆ. ಅಲ್ಲಿ ನೋಡಿ ನಮ್ಮ ಗಾಡಿ ಕಾಣಿಸ್ತಿದೆ CC ಕ್ಯಾಮ್ರಾ. ಇದು ಮಾಡೋಷ್ಟರಲ್ಲೇ ಅದು ಮತ್ತು ಬೇರೆ ಒಂದು ಇದು ಮಾಡ್ತಾರೆ, ಬೇರೆ ಕನೆಕ್ಟ್ ಆಗುತ್ತೆ. ಬನ್ನಿ ಮುಂದೆ ಹೋಗೋಣ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗೆಲ್ಲ ಡಿಸೈನ್ ಮಾಡಿದ್ದಾರೆ. ಮುಂದೆ ಒಳಗಡೆ ಹೋಗೋಣ. ಒಳಗಡೆ ದೇವಿ ತೋರಿಸ್ತೀನಿ ಮುಂದೆ. ನೋಡಿ ಗರ್ಭಗುಡಿಯಲ್ಲಿ ಅಲ್ಲಿ ಒಳಗಡೆನೂ ಅಷ್ಟೇ ಎಲ್ಲ ದುಡ್ಡಲ್ಲೇ ಅಲಂಕಾರ ಮಾಡಿರ್ತಾರೆ. ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ. ಆ ಕಡೆ ಈ ಕಡೆ ಎಲ್ಲ ಇನ್ನು ಇವಾಗನ್ನು ಹೂವು ಹಾಕಿದ್ದಾರೆ. ಫಸ್ಟಿಗೆ ಒಂದು ಸತಿ ಬಂದಾಗ ಹೂನಾರಕ್ಕಿಂತ ಬರೀ ದುಡ್ಡೇ ಜಾಸ್ತಿ. ನೋಟಲ್ಲೆಲ್ಲ ನೋಟ್ ಹಾಕಿರ್ತಾರೆ. ನಾವು ಹಣ್ಣು ಕಾಯಿ ಮಾಡಿಸೋಣ. ನೋಡಿ ಎಷ್ಟು ಚೆನ್ನಾಗಿದೆ ಒಳಗಡೆ. ಬನ್ನಿ ನಾವು ಹಣ್ಣು ಕಾಯಿ ಮಾಡಿಸೋಣ. ಇನ್ನೇನು ನಾವು ಹಣ್ಣು ಕಾಯಿ ಮಾಡಿಸಾಯ್ತು ಅಂದರೆ ಒಳಗಡೆ ಕಾಯಿ ಒಂದು ಹೊಡಿಸ್ತಾರೆ. ಒಂದು ನಾವು ಗಾಡಿಗೆ ಬೇಕಂದ್ರೆ ಹಂಗೆ ಕೊಡ್ತಾರೆ. ನಾನೊಂದು ಗಾಡಿ ಹೊಡ್ಸೋಂತ ಇಸ್ಕೊಂಡು ಹೋಗ್ತಿದ್ದೀನಿ ಗಾಡಿ ಹತ್ರ. ನೋಡಿ ಫ್ರೆಂಡ್ಸ್, ಪಾಪ ತಾತನಿಗೆ ಕಣ್ಣಿಲ್ಲ. ಎಲ್ಲೆಲ್ಲೋ 10-20 ಎಲ್ಲೋ ಖರ್ಚು ಮಾಡ್ತೀವಿ ಮನೆಗೋಸ್ಕರ. ಬನ್ನಿ ಆ ತಾತನ ಒಂದು 10 ರೂಪಾಯಿ ಕೊಡೋಣ. ಏನೋ ಕೈಲಾದಷ್ಟು ನಾವು ಸಹಾಯ ಮಾಡ್ತೀನಿ ಅವಾಗವಾಗ. ಅಪ್ಪ ಅಂತ ಕಣ್ಣಿಲ್ದವ್ರಿಗಾದ್ರೂ ಕೊಟ್ಟರೆ ನೆನೆಸ್ಕೊಂತಾರೆ. ಬನ್ನಿ ಹೋಗೋಣ. ನಾವು ಇನ್ನೇನು ಗಾಡಿಗೆ ಪೂಜೆ ಮಾಡೋಣ. ಗಾಡಿ ಹತ್ರ ಹೋಗಿ ಇನ್ನೊಂದು ಪೂಜೆ ಮಾಡ್ಕೊಂಡು ಇನ್ನೇನು ತಿಳ್ಸ್ಕೊಂಡು ಹೋಗೋಣ. ಬನ್ನಿ.
ಇನ್ನೇನು ಪೂಜೆ ಎಲ್ಲ ಆಯಿತು. ಬನ್ನಿ ಹೋಗೋಣ. ನಾನು ಪೂಜೆ ಮಾಡಬೇಕಾದ್ರೆ ಒಬ್ಬ ಕರೆ ಶರ್ಟ್ ಬರ್ಮೋಡ ಅವಣ್ಣ ನಿಂತಿದ್ನಲ್ಲ, ಅವಣ್ಣ ನನ್ನ ಇನ್ಸ್ಟಾಗ್ರಾಮ್ ಫಾಲೋವರ್ ಅಂತೆ. ಅವಣ್ಣ ನನ್ನ ಗಾಡಿ ನೋಡಿಬಿಟ್ಟು ಅಲ್ಲೇ ಕರ್ಕೊಂಡಿದ್ದೆ ನಾನು ಪೂಜೆ ಮಾಡೋವರೆಗೂ ಮಾತಾಡ್ಸೋಣಂತ. ಅವಣ್ಣಂದು ಗಾಡಿ ಬಂದಿದೆ ಅಂತೆ ದೇವಸ್ಥಾನಕ್ಕೆ. ನನಗಂತೂ ಭಾಳ ಖುಷಿ ಆಗ್ತಿದೆ ನನ್ನ ಗಾಡಿ ನೋಡಿ ಕಂಡಿದ್ದು ಮಾತಾಡಿಸಿದ್ದಕ್ಕೆ. ನೋಡಿ ಅವಣ್ಣನ ಗಾಡಿ ಇಲ್ಲಿ ಮುಂದೆ ಎಲ್ಲಿ ನಿಂತಿದೆಯಲ್ಲ, ಇದೇ ಮ್ಯಾಕ್ಸ್ ಹೊಸ ಗಾಡಿ ತಗೊಂಡಿದ್ದಾರೆ ಅವಣ್ಣವರು. ಇದೇ ಗಾಡಿ ಅಂತೆ. ನಾವು ಗಾಡಿ ಹೋಗಿ ಸೈಡಿಗೆ ಹಾಕಿ ಬಂದು ಮಾತಾಡ್ಸೋಣ ಬನ್ನಿ ಅವನನ್ನು. ಬರ್ತೀನಿ ಇಲ್ಲೇ ಇರಿ ಅಣ್ಣ ಅಂತ ಹೇಳಿ ಬಂದಿದ್ದೀನಿ. ಬನ್ನಿ ಹೋಗೋಣ. ನೋಡಿ ಫ್ರೆಂಡ್ಸ್, ಅಲ್ಲಿ ಮುಂದೆ ಟ್ರಾಲಿ ಕಾಣಿಸ್ತಾ ಇದೆಯಲ್ಲ, ಇಂಜಿನ್ ಎಲ್ಲ ಹೋಗಿದೆ. ನಮ್ಮ ಮಾವನೇ ತಗೊಂಬಂದಿದ್ದಾನೆ. ಇಲ್ಲೇ ಗಾಡಿ ಸೈಡಿಗೆ ಹಾಕ್ಬಿಟ್ಟು ನಾವು ಟಿಫನ್ ಮಾಡ್ಕೊಂಬರ್ಬೇಕು. ಬನ್ನಿ ಹೋಗೋಣ. ಇಲ್ಲಿಗೆ ನಾನು ವೀಡಿಯೋ ಮುಕ್ತಾಯ ಮಾಡ್ತಿದ್ದೀನಿ. ಇಷ್ಟೊತ್ತು ನೋಡಿದಂಥ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಿದ್ದೀನಿ ಅಷ್ಟೇ. ನೆಕ್ಸ್ಟ್ ಬೆಂಗಳೂರಿಗೆ ಒಂದು ಬಾಡಿಗೆ ಇದೆ, ಆ ಬಾಡಿಗೆಯಲ್ಲಿ ಸಿಗೋಣ ಎಲ್ಲರೂ. ಓಕೆ, ಬಾಯ್ ಫ್ರೆಂಡ್ಸ್. ಇದೇ ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು BSM ಮಿನಿ ಟ್ರಕ್ ವ್ಲಾಗ್ಸ್ ಅಂತ. ಬನ್ನಿ ಹೋಗೋಣ.